Assessment and Building Capacities for Inclusive Education, ABCIE, is a state-level training program that assesses, builds competencies and capacitates teachers and government-level staff who have been entrusted the mandate for the education of children with disabilities. ABCIE ತರಬೇತಿ ಮತ್ತು ಫೋರ್ತಿಯೋ ಫೌಂಡೇಶನ್ ನಮಗೆ ಆ 2 ದಿನ ತರಬೇತಿ ನಮ್ಮ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲು ಯಾವ ರೀತಿ ಆ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಮೇನ್ ಸ್ಟ್ರೀಮಿಗೆ ತರಲು ಏನೇನು ಆ್ಯಕ್ಟಿವಿಟಿ ಕೈಗೊಳ್ಬೇಕು, ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು ಆ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಆ ಒಂದು ತರಬೇತಿ ನಮಗೆ ನೀಡಲಾಯಿತು. ಆ ತರಬೇತಿ ಪಡೆದುಕೊಂಡು ಬಂದ ನಂತರ ನಾವು ಆ ಮಕ್ಕಳು ಇರುವಂಥ ಯಾವ ಸ್ಕೂಲಲ್ಲಿ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಆ ಪೇರೆಂಟ್ಸೊಂದಿಗೆ ಕೌನ್ಸಿಲಿಂಗ್ ಮಾಡಿ ಆ ಮಕ್ಕಳನ್ನು ಈ SRP ಸೆಂಟ್ರಿಗೆ ಬರಲು ನಾವು ತಿಳಿಸಿ ಹೇಳಲಾಯಿತು. ಅಂದಿನಿಂದ ಆ ಪೇರೆಂಟ್ಸ್ಗಳ ಮಕ್ಕಳು ಬಂದು SRP ಸೆಂಟ್ರಿಗೆ ಬಂದಾಗ ಆ ಮಕ್ಕಳಿಗೆ ನಾವು VIERT ಮತ್ತು ವಾಲಂಟಿಯರ್ಸ್, ನನಗೂ ಶಾಲೆ ಮತ್ತು ಫೋರ್ತಿಯೋ ಫೌಂಡೇಶನ್ ವಾಲಂಟಿಯರ್ ಸಂಗಡ ಕೆಲವೊಂದು ಆಕ್ಟಿವಿಟಿ ಮೂಲಕ ಅವರನ್ನು ನಾವು ಮೇನ್ ಸ್ಟ್ರೀಮಿಗೆ ತರಲು ಈಗಲೂ ಕೂಡ ಕೆಲವು ಆಕ್ಟಿವಿಟಿ ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಈ ವರ್ಷ 2023-24ನೇ ಸಾಲಿನಲ್ಲಿ ಮತ್ತು 2022-23ನೇ ಸಾಲಿನಲ್ಲಿ ಕೂಡ ಮೇನ್ ಸ್ಟ್ರೀಮ್ಗೆ ಸುಮಾರು 8 ಮಕ್ಕಳನ್ನು ನಾವು ಮೇನ್ ಸ್ಟ್ರೀಮಿಗೆ ಕಳಿಸಿದ್ದೇವೆ. The capacity building program has helped the teachers and government level staff to understand the importance of inclusive education for children with disabilities. ನಮ್ದು ನೇರವಾಗಿ ನಾವು ಇಲಾಖೆಗಳ ಮಾಹಿತಿಗಳನ್ನು ಮಾತ್ರ ಹೋಗ್ತೀವಿ, ಹೆಚ್ಚು ಮಕ್ಕಳಿಗೆ ಗುರುತಿಸ್ತಿದ್ವು ಕರೆ. ಆದರೆ ನನಗೂ ಶಾಲೆ ಅನ್ನುವಂಥ ಕಾನ್ಸೆಪ್ಟ್ ಮಾತ್ರ ಇದು ABCR ಟ್ರೈನಿಂಗ್ ವಿಶೇಷಣ ಅಂತ ಹೇಳ್ಬೋದು. ಪ್ರತಿಯೊಂದು ಮಗುನ ಸ್ಕೂಲ್ಗೆ ಸೇರಿಸ್ಲಿಕ್ಕೆ ಅಥವಾ ಅವರು ಮಗು ಸೇರಲೇಬೇಕು ಅನ್ನೋವಂಥ ಒಂದು ಏನು ಕಡ್ಡಾಯ ನೀತಿ ಅಂತ ಏನಿದೆ ಸರ್, ಅದು ಇತ್ತು ಕರೆ. ಆದರೆ ಅಷ್ಟೊಂದು ಇದು ಆಗಿರಲಿಲ್ಲ, ಎಫೆಕ್ಟಿವ್ ಆಗಿರಲಿಲ್ಲ. ನನಗೂ ಶಾಲೆ ಟ್ರೈನಿಂಗ್ ಇದ್ದೆ, ನಮಗೂ ಕೂಡ ಯಾಕಂದರೆ ಅದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅಂತ ಹೇಳಿ ನಿಭಾಯಿಸ್ಕೊಂಡು ಯಾವುದೂ ಬಿಟ್ಟು ಹೋಗದೆ ಹಂಗೆ ನೋಡ್ಕೊಳ್ಳಿಕ್ಕೆ ನಮಗಿದು ಟ್ರೈನಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸರ್. ನಮಗೆ ಈ ಒಂದು ABC ಒಂದು ಟ್ರೈನಿಂಗ್ ತೊಗೊಂಡ ನಂತರ ಸರ್, ನಾವು ಮನೆಯಲ್ಲಿ ನಮಗೂ ಅಷ್ಟೊಂದು ಗೊತ್ತಿದ್ದಿಲ್ಲ. ಈ ಟ್ರೈನಿಂಗ್ ತೊಗೊಳಕ್ಕಿಂತ ಪೂರ್ವದಲ್ಲೇ ನಮಗೂ ಅಷ್ಟೊಂದು ಗೊತ್ತಿದ್ದಿಲ್ಲ ಸರ್. ಈ ಟ್ರೈನಿಂಗ್ ತೊಗೊಂಡ ನಂತರ ನಾವು ಒಂದು ಸ್ವಲ್ಪ ಎಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡೇವೆ ಅಂತಂದರೆ ಒಂದು 50% ನಾವು ತಿಳ್ಕೊಂಡಿದ್ದೀವಿ 2 ದಿನದಲ್ಲಿ. ಆಮೇಲೆ ಇನ್ನೂ ಒಂದು ಸ್ವಲ್ಪ ನೀವು ಇನ್ನೂ ಒಂದು ನಮಗೆ ಈ ಹೆಚ್ಚಿನ ಒಂದು ತರಬೇತಿ ಕೊಡಿಸ್ಬೇಕಂತ ನಾವೊಂದು ರಿಕ್ವೆಸ್ಟ್ ತಿಳ್ಕೊತೀವಿ. ಯಾಕಂದರೆ ನಮ್ಮ ಎಲ್ಲ VRWಗಳಿಗೆ ಇದ್ರ ಬಗ್ಗೆ ಒಂದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು 2 ದಿನದ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಒಂದು ರೀತಿಯಿಂದ ನಾವು ತಿಳ್ಕೊಬೇಕು. ಅಂದರೆ ನಮ್ಮದು ಫೋಕಸ್ ಏನಂತಂದರೆ ಮಗು ಸಮಾಜದಲ್ಲಿ ಅದು ಬೆರೆತುಕೊಳ್ಬೇಕು, ಅದು ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು, ಅದು ಮುಖ್ಯವಾಹಿನಿಗೆ ಬರಬೇಕನ್ನೋದು ನಮ್ಮದು ಒಂದು ಕಾನ್ಸೆಪ್ಟ್ ಸರ್. The insight received from the training opened up new ideas and topics related to children with disabilities for teachers and government level staff. ಹಂಗಾದಾಗ ಅವಕ್ಕೆ ನನಗೆ ಅದು ಸರಿಯಾಗಿ ದಾರಿ ಗೊತ್ತಿರಲಿಲ್ಲ, ಹೆಂಗೆ ಹೋಗ್ಬೇಕು ಹೆಂಗಿಲ್ಲ. ನೀವು ಹೇಳಿದ್ರಿ ಆವಾಗ ಅದನ್ನೇ ನಾನು ಬಂಡವಾಳ ಮಾಡ್ಕೊಂಡು ಸರ್ಗೆ ಹೇಳಿದ್ವಿ. ಯಾಕಂದ್ರೆ ಅವರು ಫಸ್ಟಿಗೆ ಹಿಂಗೆ ಅಂತಿದ್ರು, ಬೇಡಮ್ಮ ಅಂಥ ಮಕ್ಕಳನ್ನ ಸೇರಿಸ್ಕೊಳ್ಳೋದು, ಪ್ರೈವೇಟ್ ಸ್ಕೂಲಿಗೆ ಚಲೋ ಮಕ್ಳಿಗೆ ಸೇರಿಸ್ತೀರಿ, ಸರ್ಕಾರಿ ಶಾಲೆಗೆ ಅಂದರೆ ಇಂಥ ಮಕ್ಳಿಗೆ ಸೇರ್ಸಕ್ಕೆ ಬರ್ತೀರಾ ಅಂತಿದ್ರು. ಇಲ್ಲ ಸರ್, ಆದೇಶ ಐತ್ರಿ, ಬೇಕಾದ್ರೆ ತೊಗೊಂಬಂದು ಲೆಟ್ರ್ ತೋರಿಸ್ತೀನಿ ರೀ, ನೀವು ಈ ಹೆಂಗನ ಮಾಡಿ ಹಚ್ಕೊಂಡ್ಲೇಬೇಕು ಅಂದಾಗ ಆಗ ಸರ್ ಹಚ್ಕೊಂಡ್ರು. The Assessment and Building Capacities for Inclusive Education ABCIE program has impacted over 1,400 teachers and government-level staff in over 9 districts in Karnataka. This was possible with the help of JSW Foundation, who have been a constant source of support for the program.